ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ಒಂದು ವೀಕ್ಷಕರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಪ್ರಮುಖವಾಗಿ 2026ರಲ್ಲಿ ಇದೀಗ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಲವಾರು ಒಂದು ಪ್ರೊಟೆಸ್ಟ್ ಆಗಿರ್ಬೋದು ಬೇರೆ ಬೇರೆದೆಲ್ಲ ಆಯಿತು ಅಂತ ಹೇಳ್ಬೋದಾಗಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಫೈನಲ್ ಆಗಿ ಒಂದು 2026ರ ಮಾರ್ಚ್ ತಿಂಗಳ ಕರ್ನಾಟಕ ಒಂದು ಸರ್ಕಾರದ ಒಂದು ಬಜೆಟ್‌ನಲ್ಲಿ ಅಫಿಷಿಯಲ್ ಅನೌನ್ಸ್‌ಮೆಂಟ್ ಕೊಟ್ಟಿದ್ದಾರೆ. ಶಿಕ್ಷಕ ನೇಮಕಾತಿ ಆಗಿರ್ಬೋದು, ಇತರ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗಳನ್ನ ಮುಂದಿನ 30 ದಿವಸದ ಒಳಗಡೆ ಅವರು ನೇಮಕಾತಿಗಳನ್ನ ಶುರು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಬಟ್ ಆದ್ರೆ ಇವಾಗ ಬರ್ತಿರುವಂತ ಪ್ರಶ್ನೆ ಒಂದು ಟೀಚರ್ ರಿಕ್ರೂಟ್‌ಮೆಂಟ್‌ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯರ್ಥಿಗಳ ಕಡೆಯಿಂದ ಕೂಗು ಕೂಡ ಬರ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಅಂದ್ರೆ ಶಿಕ್ಷಕರ ನೇಮಕಾತಿ 2026ರ ಅಧಿಸೂಚನೆಗೂ ಮೊದಲೇ ಈ ಒಂದು ಟಿಇಟಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಟಿಇಟಿನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು ಯಾರು ಟಿಇಟಿನ ಕ್ಲಿಯರ್ ಮಾಡಿಲ್ಲ ಅಥವಾ ಕಡಿಮೆ ಮಾರ್ಕ್ಸ್ ಗಳನ್ನ ತಗೊಂಡಿರುವಂತಹ ಅಭ್ಯರ್ಥಿಗಳ ಕಡೆಯಿಂದ ಒಂದು ಮತ್ತೊಂದು ಕೂಗು ಬರ್ತಿದೆ ಅಂತ ಹೇಳ್ಬೋದು. ಮತ್ತೊಂದು ಟಿಇಟಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ ಕೆಲ ದಿನಗಳಿಂದ. ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳ ಕಡೆಯಿಂದ ಟಿಇಟಿ ಮತ್ತೊಮ್ಮೆ ಆಗಬೇಕು, ಟಿಇಟಿನ ಮತ್ತೊಮ್ಮೆ ಮಾಡಿಸಿ ಸಾಕಷ್ಟು ಅಭ್ಯರ್ಥಿಗಳ ಕಡೆಯಿಂದ ಟಿಇಟಿ ಮತ್ತೊಮ್ಮೆ ಆಗಬೇಕು ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ ಗಳನ್ನ ಕೂಡ ಮಾಡಿದಿರಾ ಅಂತ ಹೇಳ್ಬೋದು. ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಾ ಇರ್ತೀರಾ. ಬಹುತೇಕ ಅಭ್ಯರ್ಥಿಗಳು ಟಿಇಟಿ ಮತ್ತೊಮ್ಮೆ ಆಗಬೇಕು, ಶಿಕ್ಷಕರ ನೇಮಕಾತಿ ಏನಿದೆಯಲ್ಲ ಅದಕ್ಕೂ ಮೊದಲೇ ಅಂದ್ರೆ ಡಿಎಡ್ ಅನ್ನು ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಾಗಿರ್ಬೋದು, ಬಿಎಡ್ ಅನ್ನು ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಾಗಿರ್ಬೋದು, ಈ ಒಂದು ಟಿಇಟಿ ಅಂಕ ಒಂದು ಪರಿಗಣನೆ ಆಗೋದ್ರಿಂದ ಅದರಲ್ಲಿ ಈ ಒಂದು ಮತ್ತೆ ಸಿ&ಆರ್ ಕೂಡ ಒಂದು ಚೇಂಜಸ್ ಆಯಿತು ಅಂತ ಹೇಳ್ಬೋದಾಗಿರುವಂಥದ್ದು. ಅಂದ್ರೆ ಹೊಸ ಒಂದು ಸಿ&ಆರ್ ಕೂಡ ಪ್ರಕಟಣೆ ಆಗಿತ್ತಲ್ಲ, ಅದರ ಪ್ರಕಾರದಲ್ಲೂ ಕೂಡ ಟಿಇಟಿ ಒಂದು ವೇಟೇಜ್ ಅನ್ನ 20% ಪರಿಗಣನೆ ಮಾಡ್ತಿರೋದ್ರಿಂದ ಮತ್ತೊಂದು ಟಿಇಟಿ ಆಗಬೇಕು ಅನ್ನೋದಕ್ಕೆ ಹೋಗು ಬರ್ತಾ ಇರುವಂತದ್ದಾಗಿರುತ್ತೆ. ಈಗ ಒಂದು ಮತ್ತೊಂದು ಟಿಇಟಿ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಇದಾವ. ನೇಮಕಾತಿ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಗಳು ತಿಳ್ಕೊಂಡು ಬರೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಟಿಇಟಿ ಆಗಿರ್ಬೋದು, ಇತರೆ ಕನ್ನಡದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಪ್ರಸ್ತುತ ಒಂದು ಬಜೆಟ್ ಮಾಹಿತಿನ ಪ್ರಕಟ ಆಗಿತ್ತಲ್ಲ, ನಾವು ನಿಮಗೆ ಒಂದು ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ವಿ. ಆ ಪ್ರಕಾರದಲ್ಲಿ ಪ್ರೆಸೆಂಟ್ ಇರುವಂತಹ ಇನ್ಫಾರ್ಮೇಷನ್ ಅಂದ್ರೆ ಒಂದು ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಒಂದು ಹುದ್ದೆಗಳ ನೇಮಕಾತಿಯನ್ನ ಮುಂದಿನ 30 ದಿವಸದ ಒಳಗಡೆ ಒಂದು ಮಾಡಲಾಗ್ತದೆ. ಅಧಿಸೂಚನೆಗಳು ವಿವಿಧ ಹುದ್ದೆಗಳಿಗೆ ಪ್ರಕಟ ಆಗುತ್ತೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟರು. ಬಟ್ ಈಗ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಮತ್ತೊಂದು ಟಿಇಟಿ ಆಗಬೇಕು ಅನ್ನೋದಕ್ಕೆ ಅಭ್ಯರ್ಥಿಗಳೆಲ್ಲ ಕೂಗನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು ಮತ್ತೊಮ್ಮೆ ಟಿಇಟಿ ಆಗುವ ಸಾಧ್ಯತೆ ಇದೆಯಾ ಇಲ್ವಾ ಇದನ್ನ ನೋಡುವಂತಾದ್ರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಮತ್ತೆ ಒಮ್ಮೆ ಸಚಿವ ಸಂಪುಟ ಸಭೆ ನಡೆದಿರುವಂತದ್ದಾಗಿರುವಂತದ್ದು ನಿಗದಿ ಕೂಡ ಆಗಿದೆ ಅಂತ ಹೇಳ್ಬೋದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಮಾರ್ಚ್ 27ನೇ ತಾರೀಕು 2026ರಂದು ಸಚಿವ ಸಂಪುಟ ಸಭೆ ಇದೆ ಅಂತ ಹೇಳ್ಬೋದಾಗಿತ್ತು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ನಿರ್ಧಾರಗಳು ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತಗೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದಾಗಿರುತ್ತೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಮತ್ತೆ ಒಂದು ಹಿಂದೆ ಮಾಹಿತಿನ ಕೂಡ ಸಿಎಂ ಅವರು ಮಾಹಿತಿನ ಕೊಟ್ಟರಲ್ಲ, ಅಂದ್ರೆ ಪ್ರೊಟೆಸ್ಟ್ ಎಲ್ಲ ಆದ ಸಂದರ್ಭದಲ್ಲೂ ಕೂಡ ಒಂದು ಒಳ ಮೀಸಲಾತಿಯ ನಾವು ಪ್ರಕ್ರಿಯೆಯನ್ನು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಅಂದ್ರೆ ಕೋರ್ಟ್ ಏನು ಹಿಂದೆ ಆದೇಶನ ಕೊಟ್ಟಿದ್ದಲ್ಲ ಆ ಪ್ರಕಾರದಲ್ಲಿ ಮತ್ತೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ 50-50 ಮತ್ತೆ ಬೇರೆ ಬೇರೆ ಒಂದು ಮಾನದಂಡಗಳ ಪ್ರಕಾರದಲ್ಲೇ ಹಿಂದಿನ ಒಂದು ನಿಯಮ ಏನಿತ್ತಲ್ಲ ಆ ಪ್ರಕಾರದಲ್ಲೇ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ತೀವಿ, ಅಧಿಸೂಚನೆ ಬರುತ್ತೆ ಹಾಗೆ ಅಂತ ಮಾಹಿತಿನ ಕೊಟ್ಟರು. ಬಟ್ ಇದಕ್ಕೂ ಸಂಬಂಧ ಏನಂದ್ರೆ ಆಲ್ಮೋಸ್ಟ್ ಇನ್ನೊಂದು 10-15 ದಿನ ಇರೋದ್ರಿಂದ ಸದ್ಯಕ್ಕಿರೋ ಮಾಹಿತಿ ಪ್ರಕಾರದಲ್ಲಿ ಆ ಒಂದು ಏನು ಒಳ ಮೀಸಲಾತಿಯ ನಂತರದ ಅಂದ್ರೆ ಒಂದು ಸಭೆ ನಡೀತಿದೆಯಲ್ಲ, ಒಂದು ಸಚಿವ ಸಂಪುಟ ಸಭೆ ನಡೆದಿದೆಯಲ್ಲ ಮಾರ್ಚ್ 27 2026ರಂದು, ಆ ಸಭೆಯ ನಂತರದಲ್ಲೇ ಅಧಿಸೂಚನೆ ಹೊರಬೀಳುವ ಸಾಧ್ಯತೆಗಳು ಜಾಸ್ತಿ ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಅದಕ್ಕೂ ಮೊದಲು ಯಾಕಂದ್ರೆ ಸಾಮಾನ್ಯವಾಗಿ ಹಿಂದೆ ಅವ್ರ ಮಾಹಿತಿನ ಕೊಟ್ಟಿರೋ ಪ್ರಕಾರದಲ್ಲೇ ಒಂದು ಅಧಿಸೂಚನೆ ಅಂತಕ್ಕಂಥದ್ದು ಇರುತ್ತಲ್ಲ, ಒಂದು ಮುಂದಿನ 30 ದಿವಸದೊಳಗಡೆ ಅಧಿಸೂಚನೆ ಬರುತ್ತೆ ಅಂತ ಹೇಳಿದ್ರು. ಯಾವುದೇ ರೀತಿ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 10 ದಿನ ಕಳೀತಾ ಬಂದ್ರು ಮಾರ್ಚ್ ತಿಂಗಳು. ಯಾವುದೇ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಈ ಒಂದು ಸ್ವಲ್ಪ ದಿನ ಇರೋದ್ರಿಂದ ಅದಾದ ನಂತರದಲ್ಲಿ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕಿತ್ತ ಎಲ್ಲ ಮತ್ತೆ ಒಂದು ಚರ್ಚೆ ಮಾಡೋದ್ರ ಮುಖಾಂತರದಲ್ಲೂ ಕೂಡ ಒಂದು ಜಾಬ್ಗೆ ಸಂಬಂಧಪಟ್ಟಂದ್ರೆ ಅಪ್ಡೇಟ್ ಬರುವಂತದ್ದು ಇರುತ್ತೆ. ಬಟ್ ಇದಕ್ಕೂ ಒಂದು ಟಿಇಟಿಗೂ ಏನ್ ಸಂಬಂಧ ಅಂತ ಹೇಳಿದ್ರೆ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ಬೇಗನೆ ಅಥವಾ ಅಧಿಸೂಚನೆಗಳು ಬೇಗನೆ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಮತ್ತೊಮ್ಮೆ ಟಿಇಟಿ ಅಂತಕ್ಕಂಥದ್ದು ಆಗುದಿಲ್ಲ ಅಂತ ಹೇಳ್ಬೋದಾಗಿರೋದಂತದ್ದಾಗಿರುತ್ತೆ. ಅಂದ್ರೆ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ವಿವಿಧ ನೇಮಕಾತಿನ ನಾವು ಬಿಟ್ಟು ಇವಾಗ ಶಿಕ್ಷಕರ ನೇಮಕಾತಿಗೆ ಬರೆಯೋದಾದ್ರೆ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಏನಾದ್ರು ಬಂದಂತ ಸಂದರ್ಭದಲ್ಲಿ ಟಿಇಟಿ ನಡೆಸುವಂತ ಸಾಧ್ಯತೆ ತೀರಾ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಶಿಕ್ಷಕರ ನೇಮಕಾತಿನ ಬಿಟ್ಟು ಅವರು ಟಿಇಟಿ ನಡೆಸ್ತಾ ಕೂತ್ಕೊಳ್ಳೋದಿಲ್ಲ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು. ನಂತರದಲ್ಲಿ ಆಗಿದ್ರೆ ಒಂದು ಶಿಕ್ಷಕರ ನೇಮಕಾತಿ ಅಂತಕ್ಕಂಥ ಇರುತ್ತಲ್ಲ, ಈ ಒಂದು ಮಾರ್ಚ್ 27ನೇ ತಾರೀಕಿನ ನಂತರದ ಒಂದು ಅದೆಲ್ಲ ಸಚಿವ ಸಂಪುಟ ಎಲ್ಲ ನಡೆಯುತ್ತಲ್ಲ, ಆ ನಂತರದಲ್ಲಿ ಕೆಲವೊಂದು ದಿನಗಳು ಏನಾದ್ರು ಮುಂದೆ ಹೋದಂತಹ ಸಂದರ್ಭದಲ್ಲಿ ಇವಾಗ ಯಾರು ಟಿಇಟಿ ಮತ್ತೊಮ್ಮೆ ಆಗ್ಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಇಟ್ಕೊಂಡಿರುವಂತಹ ಅಭ್ಯರ್ಥಿಗಳಿದೆಲ್ಲ ಅವ್ರಿಗೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಶಿಕ್ಷಕರ ನೇಮಕಾತಿ ಏನಾದ್ರು ವಿಳಂಬ ಆದ ಸಂದರ್ಭದಲ್ಲಿ ಅಧಿಸೂಚನೆ ಅಂತಕ್ಕಂಥದ್ದು ವಿಳಂಬ ಆದ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಿಳಂಬ ಆದ್ರೆ ಮಾತ್ರ ಈ ಒಂದು ಟಿಇಟಿ ಅಂತಕ್ಕಂಥ ಇರುತ್ತಲ್ಲ ಮತ್ತೊಮ್ಮೆ ಟಿಇಟಿ ನಡೆಸುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರುವಂತದ್ದು ಇರುತ್ತೆ. ಯಾಕಂದ್ರೆ ಎನ್ಸಿಟಿಯ ನಿಯಮಾವಳಿ ಪ್ರಕಾರದಲ್ಲೂ ಕೂಡ ಒಂದು ಟಿಇಟಿ ಅಂತಕ್ಕಂಥದ್ದು ಏನಿರುತ್ತಲ್ಲ, ಒಂದು ಸಿಟಿಟಿ ಅಂತಕ್ಕಂಥದ್ದು ಸೆಂಟ್ರಲ್ ಲೆವೆಲ್ 2 ಬಾರಿ ನಡೀತಿದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ 2 ಬಾರಿ ಟಿಇಟಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯಲ್ಲಿ ಇರೋದು ಕೂಡ ನಿಮ್ಮ ಗಮನದಲ್ಲಿ ಇರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ಈ ವರ್ಷದಲ್ಲೂ ಕೂಡ ವರ್ಷದಲ್ಲಿ 2 ಬಾರಿ ಟಿಇಟಿ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ಆ ಪ್ರಕಾರದಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಏನಾದರೂ ವಿಳಂಬ ಆದಂತ ಸಂದರ್ಭದಲ್ಲಿ ಮತ್ತೊಂದು ಟಿಇಟಿಯನ್ನು ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸದ್ಯಕ್ಕಿರುವಂತಹ ಮಾಹಿತಿನ ಬೇಸ್ ಮೇಲೆ ನಿಮ್ಗೆ ಹೇಳ್ತಿರೋದಾಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ನೋಡಿದರೆ ಒಂದು ಕರ್ನಾಟಕ ಗೌರ್ಮೆಂಟ್ ನ ಒಂದು ಪ್ರಕಾರದಲ್ಲಾಗಿರ್ಬೋದು, ಶಿಕ್ಷಣ ಇಲಾಖೆ ಕಡೆಯಿಂದ ಕೂಡ ಟಿಇಟಿನ ಮೊದಲು ಮಾಡಬೇಕು ಅನ್ನೋ ಉದ್ದೇಶ ಎಲ್ಲೂ ಕೂಡ ಅವರು ಪ್ರಸ್ತಾಪಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಪ್ರೊಟೆಸ್ಟ್
ಟೆಸ್ಟ್ ಇನ್ನೊಂದು ಮತ್ತೊಂದೆಲ್ಲ ಆಯಿತು ಅಂತ ಏನೋ ಒಂದು ರೀಸನ್ಸ್ಗೆ ಬೇಗ ನೇಮಕಾತಿಯನ್ನು ಮಾಡಬೇಕು ಅನ್ನೋ ರೀತಿಲಿ ಇದೆ ಅಂತ ಹೇಳ್ಬೋದು ಒಂದು ಗಮನದಲ್ಲಿ. ಬಟ್ ಆದರೆ ಒಂದು ಟಿ ಅಂತಕ್ಕಂಥದ್ದಕ್ಕೆ ಬಟ್ ಅಭ್ಯರ್ಥಿಗಳೇನಾದರೂ ಕೂಗು ಹೆಚ್ಚಾದಂಥ ಸಂದರ್ಭದಲ್ಲಿ ಟಿ ಆಗಲೇಬೇಕು ಹಾಗೆ ಅಂತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಟಿ ಮಾಡಿ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಶಿಕ್ಷಣ ಸಚಿವರಿಗೆ ಮನವಿಗಳಾಗಿರ್ಬೋದು, ಇಲಾಖೆಗೆ ಹೆಚ್ಚಿನ ಮನವಿ ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ಟಿ ಆಗುವ ಸಾಧ್ಯತೆಗಳಿರುತ್ತೆ ವಿನಃ ಇಲ್ಲ ಅಂದ್ರೆ ಶಿಕ್ಷಣ ಇಲಾಖೆ ಗಮನದಲ್ಲಿ ಟಿ ಮತ್ತೊಮ್ಮೆ ಮಾಡಿ ಮತ್ತೆ ನೇಮಕಾತಿ ಪರೀಕ್ಷೆ ಮಾಡಬೇಕು ಅಂತ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ನೇಮಕಾತಿ ಪರೀಕ್ಷೆನೇ ನಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ತಿಳಿಸ್ತಿರೋದೇನಂದ್ರೆ ಆದಷ್ಟು ಅಭ್ಯರ್ಥಿಗಳು ಜಸ್ಟ್ ಎಲ್ಲೊಂದ್ ಕಡೆ ಕಮೆಂಟ್ ಇನ್ನೊಂದು ಮತ್ತೊಂದು ಮಾಡೋದಕ್ಕಿಂತ ನೀವು ಇಲಾಖೆಗೆ ಸಂಪರ್ಕ ಮಾಡೋದ್ರ ಮುಖಾಂತರ ಅಥವಾ ಸಂಘಟನೆ ಮುಖಾಂತರದಲ್ಲಿ ಹೋಗೋದ್ರ ಮುಖಾಂತರ ಇಲಾಖೆಗೆ ನೇರವಾಗಿ ಮನವಿನ ಮಾಡುವಂತ ಮುಖಾಂತರದಲ್ಲಿ ಟಿ ನಡೆಯುವ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದಾಗಿರುತ್ತೆ. ಸದ್ಯಕ್ಕಿರುವಂತ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಆಲ್ ದ ಬೆಸ್ಟ್.